ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ ಜನಹಳ್ಳಿ. ಇವತ್ತು SSLC ಪರೀಕ್ಷೆಯ ಫಲಿತಾಂಶ ಬಂದಿರುವಂತದ್ದು. ಮಕ್ಕಳು ಸಾಕಷ್ಟು ಸಾಧನೆ ಮಾಡಿರುವಂತದ್ದು. ನಿಜಕ್ಕೂ ಕೂಡ ಔಟ್ ಆಫ್ ಔಟ್ ಮಾರ್ಕ್ಸ್ ಅಂತ ತೆಗೆದುಕೊಂಡ್ರೆ ಸಾಕಷ್ಟು ಖುಷಿ ಆಗುತ್ತೆ, ಮನೆಯವ್ರಿಗೂ ಖುಷಿ ಆಗುತ್ತೆ, ಮತ್ತು ಅವರ ಒಂದು ಓದಿನ ಶ್ರಮಕ್ಕೆ ಸಿಕ್ಕಿರುವಂತಹ ಒಂದು ಪ್ರತಿಫಲ. ಇಂಥವರ ಪೈಕಿ ನಮ್ ಜೊತೆ ಈಗ ಪ್ರಾರ್ಥನಾ ನಾಗಪ್ಪ ಅವರಿದ್ದಾರೆ. ಇವರು ಅಥಣಿ ತಾಲೂಕಿನ ಕಟಿಗೇರಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಓದಿರುವಂತದ್ದು. 625ಕ್ಕೆ 625 ಅಂಕವನ್ನು ತೆಗೆದುಕೊಂಡಿರುವಂತದ್ದು. ಏನು ತುಂಬಾ ಖುಷಿ ಆಗುತ್ತೆ. ಮಕ್ಕಳು ಓದಿ ಈ ತರದ ಮಾರ್ಕ್ಸ್ ತೆಗೆದುಕೊಂಡಿರುವಂತದ್ದು, ಅದು ಸರ್ಕಾರಿ ಶಾಲೆಯಲ್ಲಿ ಓದಿ ಮಾರ್ಕ್ಸ್ ತೆಗೆದುಕೊಂಡಿರುವಂತದ್ದು. ನಮ್ ಜೊತೆ ಈಗ ಖುದ್ದು ಪ್ರಾರ್ಥನವರಿದ್ದಾರೆ. ಪುಟಿ, ತುಂಬಾ ಕಂಗ್ರಾಚುಲೇಷನ್, ತುಂಬಾ ಖುಷಿ ಆಯ್ತು ನೀವು ತೆಗೆದುಕೊಂಡು ಮಾರ್ಕ್ಸ್ ತೆಗೆದುಕೊಂಡಿದ್ದಕ್ಕೆ. ಏನ್ ಅನ್ಸುತ್ತೆ ಈ ತರ ಮಾರ್ಕ್ಸ್ ಬಂದಿದ್ದು ಗೊತ್ತಾದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತು? ಫಸ್ಟ್ ಖುಷಿ ಆಯ್ತು ಸರ್ ತುಂಬಾ. ಓಕೆ. 620 ಮೇಲೆ ಎಕ್ಸ್ಪೆಕ್ಟೇಷನ್ ಇತ್ತು, 625 ಬರುತ್ತೆ ಅಂತ ಗೊತ್ತಿರಲಿಲ್ಲ. ಓಕೆ. ಈಗ ಎಲ್ಲರೂ ಕೂಡ ಪ್ರೈವೇಟ್ ಶಾಲೆಯಲ್ಲಿ ಓದ್ತಾ ಇರುವಂತದ್ದು, ಅಂದ್ರೆ ಪ್ರೈವೇಟ್ ಶಾಲೆಯಲ್ಲಿ ಓದಿ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಇವೆಲ್ಲವೂ ಕೂಡ ಇರುವಂತದ್ದು. ನೀವು ಗವರ್ಮೆಂಟ್ ಶಾಲೆಯಲ್ಲಿ ಓದಿ ಮಾರ್ಕ್ಸ್ ತೆಗೆದುಕೊಂಡಿರುವಂತದ್ದು, ಅದಕ್ಕೆ ನಾನು ವೈಯಕ್ತಿಕವಾಗಿ ತುಂಬಾ ಖುಷಿ ಆಗುತ್ತೆ ಮತ್ತೆ ಅಭಿನಂದನೆ ಸಲ್ಲಿಸ್ತೀನಿ. ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂತ ಹಿನ್ನೆಲೆಯಲ್ಲಿ ಕೇಳ್ತಾ ಇದೀನಮ್ಮ, ಹೆಂಗ್ ಪಾಠ ಎಲ್ಲ ಹೆಂಗ್ ನಡೀತಾ ಇತ್ತು? ನೀವ್ ಯಾವ ರೀತಿ ಸ್ಟಡಿ ಮಾಡ್ತಾ ಇದ್ರಿ? ಸರ್ ಥ್ಯಾಂಕ್ ಯು ಸರ್. ಸರ್ಕಾರಿ ಶಾಲೆಯಲ್ಲಿ ಪಾಠ ಚೆನ್ನಾಗಿ ಮಾಡ್ತಾರೆ. ಓದೋರ್ ಮೇಲೆ ಡಿಪೆಂಡ್ ಇರತ್ತೆ. ಅಂದ್ರೆ ಅವ್ರು ಹೇಳುವಾಗ ಫಸ್ಟ್ ನಾವು ಕಾನ್ಸಂಟ್ರೇಷನ್ ಕೊಟ್ಟು ಕೇಳ್ಬೇಕು ಸರ್. ಆಮೇಲೆ ನಾನು ಸ್ಟಡಿ ಮಾಡೋದು ಬೆಳಗ್ಗೆ 5 ಗಂಟೆಯಿಂದ 6 ಗಂಟೆ ತನಕ 1 ಅವರ್. ನನ್ಗೆ ಯಾವ್ದು ಚಾಲೆಂಜಿಂಗ್ ಇರತ್ತಲ್ವಾ ಸಬ್ಜೆಕ್ಟ್, ಯಾವ್ದು ಕಷ್ಟ ಆಗ್ತಿದೆ ಅದನ್ನ ಸ್ವಲ್ಪ ನೋಡ್ಕೋತಿದ್ದೆ. ಆಮೇಲೆ ಕ್ಲಾಸ್ ಅಲ್ಲಿ ನೀಟಾಗಿ ಕಾನ್ಸಂಟ್ರೇಷನ್ ಕೊಟ್ಟು ಕೇಳ್ತಿದ್ದೆ. ಆಮೇಲೆ ಮನೆಗ್ ಬಂದು ಅದನ್ನೇ ಅವತ್ತಿಂದ ಅವತ್ತೇ ರಿವೈಸ್ ಮಾಡ್ತಿದ್ದೆ. ಓಕೆ ಓಕೆ. ಮನೆಯಲ್ಲಿ ಏನ್ ಮಾಡ್ತಾ ಇರೋದು ಅಮ್ಮ ನೀವು? ಅಂದ್ರೆ ಮನೆ ಅಪ್ಪ ಅಮ್ಮ ಏನ್ ಮಾಡ್ತಾ ಇದಾರೆ? ನಮ್ ತಂದೆಯವರು ನಾನು ಹೋಗ್ತಿರೋ ಸ್ಕೂಲಲ್ಲಿ ಕನ್ನಡ ಸರ್ ಇದ್ದಾರೆ. ಓಕೆ ಓಕೆ ಓಕೆ. ಟೀಚರ್ ಆಗಿರುವಂತದ್ದು? ಹಾ ಸರ್. ಆಮೇಲೆ ಅಮ್ಮ ಹೌಸ್ ವೈಫ್. ಓಕೆ. ಹೆಂಗೆ ಇದು SSLC ಎಕ್ಸಾಮ್ ನೀವು ಹೆಂಗ್ ತಯಾರಿ ನಡೆಸಿದ್ರಿ? ಯಾಕಂದ್ರೆ SSLC ಎಕ್ಸಾಮ್ ಇರ್ಬೇಕಾದ್ರೆ ನಿಮ್ಗೆ ಕೊನೆಯ 2-3 ತಿಂಗಳು ತುಂಬಾ ಹಾರ್ಡ್ ವರ್ಕ್ ಮಾಡಿ ಓದುವಂತದ್ದು ಇವೆಲ್ಲವೂ ಕೂಡ ಇರುತ್ತೆ. ನಿಮ್ಮ ಒಂದು ಎಕ್ಸಾಮ್ಗೆ ತಯಾರಿ ಹೆಂಗಿತ್ತು? ನೀವು ಯಾವ ರೀತಿ ಓದ್ತಾ ಇದ್ರಿ? ಅದನ್ನ ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗೋ ರೀತಿಯಲ್ಲಿ ನೀವು ಹೇಳೋದಾದ್ರೆ. ನಾನು ಅಂದ್ರೆ ಅವತ್ತಿಂದ ಅವತ್ತೇ ರಿವೈಸ್ ಮಾಡ್ತಿರೋದ್ರಿಂದ ನನಗೆ ಅಷ್ಟೊಂದು ಪ್ರೆಷರ್ ಇರ್ಲಿಲ್ಲ. ಅಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ನಾನು ಇಷ್ಟು ಚಾಪ್ಟರ್ ಓದ್ಬೇಕು, ಇಷ್ಟು ಕವರ್ ಮಾಡ್ಬೇಕು ಅಂತ ನನ್ಗೆ ಅದು ಪ್ರೆಷರ್ ಇರ್ಲಿಲ್ಲ. ಆಮೇಲೆ ಈ LBAಗಳು ಅಂದ್ರೆ ಈಗ ನಮ್ಮ ಮಂಡಳಿ LBA ಬಿಟ್ಟಿತ್ತಲ್ವಾ, ಸೊ LBA ಅಲ್ಲಿರೋ ಪ್ರತಿಯೊಂದು ಕ್ವಶನ್ ಸಾಲ್ವ್ ಮಾಡಿದ್ದೆ. ಆಮೇಲೆ ಇದು 4 ಮಾಡೆಲ್ ಕ್ವಶನ್ ಪೇಪರ್ಸ್, ಆಮೇಲೆ 3 ಪ್ರಿಪರೇಟರಿ ಪೇಪರ್ಸ್ ಎಲ್ಲಾ ಇದರಿಂದ ನನ್ಗೆ ಪ್ಯಾಟರ್ನ್ ಗೊತ್ತಾಯ್ತು. ಯಾವ ಚಾಪ್ಟರ್ ಮೇಲೆ ಹೇಗೆ ಕ್ವಶನ್ಸ್ ರೈಸ್ ಆಗುತ್ತೆ, ಯಾವ ತರ ನಮ್ನ ಅಪ್ಲೈಡ್ ಕ್ವಶನ್ಸ್ ನ ಕೇಳ್ತಾರೆ ಅಂತ, ಕ್ವಶನ್ಸ್ ಯಾವ ತರ ಕೇಳ್ತಾರೆ ಅಂತ ಅರ್ಥ ಆದ್ಮೇಲೆ ಅದೇ ಬೇಸಿಸ್ ಮೇಲೆ ಓದ್ತಾ ಹೋದೆ ಸರ್. ಸ್ಮಾರ್ಟ್ ವರ್ಕ್ 2-3 ತಿಂಗಳಿದ್ದಾಗ ಸ್ಮಾರ್ಟ್ ವರ್ಕ್ ಮಾಡಿದ್ವಿ. ಓಕೆ. ಡೈಲಿ ಎಷ್ಟು ಅವರ್ ಓದಯ್ಯಮ್ಮ? ಅಂದ್ರೆ ಸ್ಕೂಲ್ ಇಂದ ಬಂದ ತಕ್ಷಣ ಒಂದ್ ಕಡೆ ಹೋಮ್ ವರ್ಕ್ಸ್ ಇರುವಂತದ್ದು, ಸೊ ಇವೆಲ್ಲವೂ ಸೇರಿ ಡೈಲಿ ಎಷ್ಟು ಅವರ್ ನೀವು ಸ್ಟಡಿ ಮಾಡ್ತಾ ಇದ್ರಿ? ಸ್ಕೂಲಿಗೆ ಹೋಗ್ಬೇಕಾದ್ರೆ 3 ಅವರ್ಸ್ ಅಷ್ಟೇ. ಆಮೇಲೆ ಮನೇಲಿ ಇರ್ಬೇಕಾದ್ರೆ 5 ಅವರ್ಸ್ ಓದ್ತಿದ್ದೆ ಸರ್. ಓಕೆ. ಈ ಸಾಮಾನ್ಯವಾಗಿ ನಿಮ್ಗೆ ಟ್ಯೂಷನ್ ಹೋಗುವಂತದ್ದು ಎಲ್ಲವೂ ಕೂಡ ಇರುವಂತದ್ದು, ಹೊರಗಡೆ ಎಲ್ಲ ಕೂಡ ನಿಮ್ ಟ್ಯೂಷನ್ ಈಗ ಯಾಕಂದ್ರೆ ಹೆಚ್ಚು ಮಾರ್ಕ್ಸ್ ತೆಗಿಬೇಕಾದ್ರೆ ಮಕ್ಕಳು ಟ್ಯೂಷನ್ ಕಳಿಸಿದ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ಅಂತದ್ದು. ನೀವು ಟ್ಯೂಷನ್ಗೆ ಏನಾದ್ರು ಹೋಗಿದ್ರಾ? ಇಲ್ಲ ಸರ್, ಟ್ಯೂಷನ್ ಇಲ್ಲ, ಮನೆಯಲ್ಲೇ ಕುಳಿತು ಓದ್ತಾ ಇರುವಂತದ್ದು. ಓಕೆ. ತಂದೆಯವರು ಮನೇಲಿ ಪಾಠ ಹೇಳ್ಕೊಡ್ತಾ ಇದ್ರಾ? ಇಲ್ಲ ಸರ್, ಸ್ಕೂಲಲ್ಲೇ ಹೇಳ್ತಿದ್ರು. ನನ್ಗೆ ಏನಾದ್ರು ಡೌಟ್ ಅಂತ ಇದ್ರೆ ಮನೇಲಿ ಕ್ಲಿಯರ್ ಮಾಡ್ತಿದ್ರು ಸರ್. ಓಕೆ ಓಕೆ. ನಿಮ್ಗೆ ನಿರೀಕ್ಷೆ ಇತ್ತಮ್ಮ? ಅಂದ್ರೆ ಇಷ್ಟು ಬರುತ್ತೆ ನಿರೀಕ್ಷೆ ಇತ್ತು? ಯಾಕಂದ್ರೆ ಎಕ್ಸಾಮ್ ಬರ್ದ ನಂತರ ಅವ್ರದೇ ಆದ ಒಂದು ಕ್ಯಾಲ್ಕುಲೇಟ್ ಇರುತ್ತೆ, ಈ ತರದ್ ಇಷ್ಟು ಬರ್ಬೋದು ಅಂತ ನಿರೀಕ್ಷೆ ಇತ್ತಾ? 620 ಮೇಲೆ ಬರುತ್ತೆ ಅಂತ ಇತ್ತು. ಬಟ್ 625 ಅಂದ್ರೆ 1-2-3 ಮಾರ್ಕ್ಸ್ ಹೋಗ್ಬೋದು ಅಂತ ಅನ್ಸಿತ್ತು. ಬಟ್ 620 ಮೇಲೆ ಬರುತ್ತೆ ಅಂತ ಇತ್ತು ನಿರೀಕ್ಷೆ. ಓಕೆ. ನಿಮ್ಗೆ ಈ ಪ್ರೈವೇಟ್ ಸ್ಕೂಲ್ಗೆ ಹೋಗ್ಬೇಕು, ಪ್ರೈವೇಟ್ ಶಾಲೆಗೆ ಹೋದ್ರೆ ಚೆನ್ನಾಗಿ ಓದ್ತೀನಿ ಅಂತ ಏನಾದ್ರು ಎಂದೂ ಭಾವನೆ ಬಂದಿರ್ಲಿಲ್ಲ? ಯಾಕಂದ್ರೆ ಒಂದು ನಾನು ನಿಮ್ಗೆ ತುಂಬಾ ಪ್ರೌಡ್ ಆಗುವಂತದ್ದು, ತುಂಬಾ ಹೆಮ್ಮೆ ಅನ್ಸೋದು, ಸರ್ಕಾರಿ ಶಾಲೆಯಲ್ಲಿ ಓದಿ ಇಷ್ಟೊಂದು ಮಾರ್ಕ್ಸ್ ಇದೆಯಲ್ವಾ, ಅದು ತುಂಬಾ ಖುಷಿಯ ಸಂಗತಿ. ಸೊ ನೀವ್ ಎಂದಾದ್ರೂ ಕೂಡ ಪ್ರೈವೇಟ್ ಶಾಲೆಗೆ ಹೋಗ್ಬೇಕು ಅಂತ ಏನಾದ್ರು ಅನ್ಸಿತ್ತಾ? ಸರ್, ನಾನು 1 to 7 ಪ್ರೈವೇಟ್ ಸ್ಕೂಲಲ್ಲೇ ಕಲ್ತಿದ್ದು. ಆಮೇಲೆ ಹೈಸ್ಕೂಲ್ಗೆ ನಾನು ಗೌರ್ಮೆಂಟ್ ಬಂದಿದೆ. ಫಸ್ಟ್ ನನಗೆ ಅದೇ ಅನ್ಸಿತ್ತು, ನಾನು ಇವಾಗ 1 to 7 ಎಲ್ಲ ಪ್ರೈವೇಟ್ ಅಲ್ಲಿ ಕಲ್ತು ಈಗ ನನ್ ಗೌರ್ಮೆಂಟ್ ಬಂದ್ಬಿಟ್ನಲ್ಲ ಅಂತ ಒಂದು ಅದು ಫೀಲಿಂಗ್ ಇತ್ತು ಫಸ್ಟ್ ಗೆ ನನ್ಗೂ. ಆಮೇಲೆ ಹೋಗ್ತಾ ಹೋಗ್ತಾ ಅನ್ಸ್ತು, ನಾವ್ ಯಾವ ಸ್ಕೂಲಲ್ಲಿ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವ್ ಏನ್ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್. ಎಲ್ಲಾ ಸ್ಕೂಲಲ್ಲೂ ಅದೇ ಇರತ್ತೆ. ನಾವೇ ಗೌರ್ಮೆಂಟ್ ಪ್ರೈವೇಟ್ ಅಂತ ಮೈಂಡ್ ಸೆಟ್ ನಮ್ದು ಆ ರೀತಿ ಇರತ್ತೆ.
ಸೊ ನಮ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋದು ಅಷ್ಟೇ, ಪ್ರೈವೇಟ್ ಸ್ಕೂಲಲ್ಲಿ ಓದೋದು ಅಷ್ಟೇ, ನಾವು ಓದೋರ್ ಮನಸ್ಥಿತಿ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಹೌದೌದು. ಮುಂದೆ ಏನ್ ಮಾಡ್ಬೇಕಂತಿದ್ದೀರಾ ಪ್ರಾರ್ಥನಾ ಅವರೇ? ನಾನು PUC ಅಲ್ಲಿ ಸೈನ್ಸ್ ತಗೊಂಡು ನೀಟ್ ಮಾಡ್ಬೇಕಂತಿದ್ದೀನಿ ಸರ್. ಓಕೆ ಓಕೆ, ಸೈನ್ಸ್ ತಗೋಬೇಕಂತ. ಯಾವ್ದು ಸೈನ್ಸ್ ಅಲ್ಲಿ PCMB ನಾ ಅಥವಾ ಬೇರೆ ಏನಾದ್ರು ಕೂಡ ತರ್ತಿದ್ಯಾ ನಿಮ್ಮ ಒಂದು ಕನಸು? PCMB. ಓಕೆ, ಮುಂದೆ ಏನಾಗ್ಬೇಕು ಅಂತ ಅನ್ಕೊಂಡಿದ್ಯಮ್ಮ? ಯಾಕಂದ್ರೆ ಅವ್ರದೇ ಆದ ಒಂದು ಕನ್ಸು ಇರುತ್ತೆ. ಏನು ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಅಥವಾ ಬೇರೆ ಏನಾದ್ರು ಕೂಡ ಕನ್ಸಿರುತ್ತೆ. ನಿಮ್ಗೇನಿದೆ ಈ ತರದ್ ಆಗ್ಬೇಕು ಅಂತ ಏನಾದ್ರು ಕೂಡ ಕನ್ಸಿದ್ಯಾ? ಸರ್ ನನಗೆ ಡಾಕ್ಟರ್ ಆಗ್ಬೇಕಂತ ಕನ್ಸಿದೆ. ಓಕೆ, ನಿಮ್ಗೆ ಯಾರು ರೋಲ್ ಮಾಡಲ್ ಈಗ? ಅಂದ್ರೆ ಈಗ ಅಪ್ಪ ಅಮ್ಮ ಕೂಡ ಕಷ್ಟಪಟ್ಟಿರ್ತಾರೆ, ಸೊ ಓದಿಸುವಂತದ್ದು ಎಲ್ಲವೂ ಕೂಡ. ನಿಮ್ಗೆ ಈ ಹಂತಕ್ಕೆ ಬರ್ಬೇಕಂದ್ರೆ, ಇಷ್ಟು ಸಾಧನೆ ಮಾಡ್ಬೇಕಂದ್ರೆ ನೀವ್ ಯಾರು ನೆನ್ಸ್ಕೊಂತೀರ? ಯಾರು ರೋಲ್ ಮಾಡಲ್ ನಿಮ್ಗೆ? ಸರ್ ನಮ್ ಮನೇಲಿ ನಮ್ ತಂದೆಯವರು ಸರ್. ತಂದೆಯವರು ರೋಲ್ ಮಾಡಿ. ಓಕೆ ಓಕೆ, ತುಂಬಾ ಖುಷಿ ಸಂಗತಿ. ಯಾಕಂದ್ರೆ ತಂದೆಯವರು ಕೂಡ ನಿಮ್ಗೆ ಬೆನ್ನೆಲುಬಾಗಿ ಓದಿಸಿರ್ತಾರೆ. ನಿಮ್ ತಂದೆಯವರು ಯಾವ ಸಬ್ಜೆಕ್ಟ್ ಟೀಚರು? ಕನ್ನಡ ಸರ್. ಕನ್ನಡ ಟೀಚರ್. ಓಕೆ ಓಕೆ ಓಕೆ. ತಂದೆಯವರು ಇದಾರ ಜೊತೆಯಲ್ಲಿ ಈಗ? ಇದ್ದಾರೆ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ನನ್ನ ವೈಯಕ್ತಿಕವಾಗಿ ಮತ್ತೆ ಫೆಡರಲ್ ಕರ್ನಾಟಕದಿಂದ ತಮಗೆ ಅಭಿನಂದನೆಗಳು. ಒಂದು ಖುಷಿ ಸಂಗತಿ ಏನಂದ್ರೆ, ಇವಾಗ ಕನ್ನಡ ಶಾಲೆಗಳ ಕಂಡ್ರೆ ಸ್ವಲ್ಪ ಮೂಗು ಮುರಿತಿರುವಂತ ನಡುವೆ ಕನ್ನಡ ಶಾಲೆಯಲ್ಲಿ ಮಗಳನ್ನ ಓದಿಸಿ ಏನು ಔಟ್ ತೆಗ್ಸಿರುವಂತ ತುಂಬಾ ಖುಷಿ. ಏನ್ ಹೇಳ್ತೀರಿ ಸರ್ ಈ ಬಗ್ಗೆ, ಮಗಳ ಒಂದು ಸಾಧನೆಗೆ? ನಮಗೂ ಖುಷಿ ಆಗ್ತಾ ಇದೆ ಸರ್. ಪ್ರೈವೇಟ್ ಶಾಲೆಗಿಂತ ಕನ್ನಡ ಶಾಲೆ ಏನು ಕಡಿಮೆ ಅಲ್ಲ. ಕನ್ನಡ ಶಾಲೆ ಶಿಕ್ಷಕರು, ಅಲ್ಲಿ ಇರ್ತಕ್ಕಂತ ಶಿಕ್ಷಣ ವ್ಯವಸ್ಥೆನೂ ಏನು ಕಡಿಮೆ ಇಲ್ಲ ಅಂತಕ್ಕಂಥ ನನ್ನ ಮಗಳು ಮಾಡಿ ತೋರಿಸಿದ್ದಾರೆ ಸರ್. ಇದು ಕನ್ನಡ ಶಾಲೆಯಲ್ಲಿ ಓದ್ತಕ್ಕಂತ ಮಕ್ಕಳಿಗೂ ಕೂಡ ಮತ್ತು ಪಾಲಕರಿಗೂ ಕೂಡ ಇದು ಒಂದು ಮಾದರಿ ಆಗಿದೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ಸರ್. ಖಂಡಿತವಾಗ್ಲೂ ಕೂಡ ತುಂಬಾ ಅದು ಸಾಕಷ್ಟು ಇನ್ನೂ ಸಾಕಷ್ಟು ಜನ ಸರ್ ಕನ್ನಡ ಶಾಲೆಯಲ್ಲಿ ಓದ್ಬೇಕು, ಓದಿದ್ರು ಕನ್ನಡ ಶಾಲೆಯಲ್ಲೂ ಕೂಡ ನಮ್ಮ ಭವಿಷ್ಯ ಇದೆ, ಚೆನ್ನಾಗಿದೆ, ಅಲ್ಲಿ ನಾವು ಸಾಧನೆಗಳನ್ನ ಮಾಡಬಹುದು ಅಂತಕ್ಕಂತ ಒಂದು ಪ್ರೋತ್ಸಾಹ ಈ ಒಂದು ಉದಾಹರಣೆಯಿಂದ ಅವರಿಗೆ ದೊರಕತ್ತೆ ಅಂತಕ್ಕಂಥ ವಿಶ್ವಾಸ ಇದೆ ಸರ್. ಓಕೆ ಸರ್, ಒಂದು ನಿಮ್ಮ ಮಾತು ಈಗ ಬಹಳ ಪ್ರಮುಖವಾಗುತ್ತೆ. ಯಾಕಂದ್ರೆ ಮಕ್ಕಳಿಗೂ ನಮಗೂ ಕೂಡ ಮಗ ಇರುವಂತದ್ದು ಇಂತ ಇಷ್ಟು ಮಾರ್ಕ್ಸ್ ಆಗಿ ಅಷ್ಟು ಮಾರ್ಕ್ಸ್ ಆಗಿ ಅಂತೆಲ್ಲ ಕೂಡ ಎಲ್ಲರೂ ಸಹಜವಾಗಿ ಪೇರೆಂಟ್ಸ್, ಪೋಷಕರು ಒತ್ತಡ ಹೇರ್ತಾ ಇರ್ತಾರೆ. ನೀವು ಒಬ್ಬ ಟೀಚರ್, ಶಿಕ್ಷಕರಾಗಿ ಮತ್ತು ಒಬ್ಬ ಪೋಷಕರಾಗಿ ಹೇಳುವಂತ ಹಿನ್ನೆಲೆಯಲ್ಲಿ ನೀವೇನಾದ್ರೂ ಕೂಡ ಮಗಳಿಗೆ ಈ ತರದ್ ಮಾರ್ಕ್ಸ್ ತೆಗೀರಿ, ಈ ತರದ್ ಏನಾದ್ರು ಕೂಡ ನೀವೇನಾದ್ರು ಕೂಡ ಒತ್ತಡ ಹೇರಿದ್ದೀರಾ ಸರ್? ಇಲ್ಲ ಸರ್, ಒತ್ತಡ ಹೇರ್ತಾ ಇರಲಿಲ್ಲ. ನೀನು ಸಾಮರ್ಥ್ಯ ಎಷ್ಟಿದ್ರು ಅಷ್ಟು ಮಾಡಮ್ಮ, ನಿನಗೆ ಒತ್ತಡ ಹಾಕಲ್ಲ. ಒತ್ತಡ ಹಾಕಿದ್ರೆ ಆಗಲ್ಲ ಸರ್. ಯಾಕಂದ್ರೆ ಎಲ್ಲಾ ರೀತಿಯ ಒತ್ತಡ ಹಾಕಿದ್ರೆ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಆಸ್ ಎ ಟೀಚರ್ ಆಗಿ ಅವ್ರ ಸೈಕಾಲಜಿ ಅರ್ಥ ಮಾಡ್ಕೊಂಡಿರ್ತೀವಲ್ಲ, ಹಾಗಾಗಿ ನೀವು ಸಾಧ್ಯ ಇದೆ, ಎಷ್ಟು ಸಾಧ್ಯ ಅಷ್ಟು ಮಾಡು. ಅವಳು 620 ಅಬೌವ್ ಬರುತ್ತೆ ಅಂತ ಹೇಳಿದ್ರು ಸರ್. ಅವಳು 2 ಅಥವಾ 3 ಮಾರ್ಕ್ ಕಡಿಮೆ ಬರ್ತದೆ ಹೇಳುದು, ಇಲ್ಲ ಪರವಾಗಿಲ್ಲ, 2 ಅಥವಾ 3 ಮಾರ್ಕ್ಸ್ ಕಡಿಮೆ ಬಂದ್ರು ಪರವಾಗಿಲ್ಲ, ನೀನು ಎಷ್ಟಾಗುತ್ತೆ ಅಷ್ಟು ಮಾಡು ಅಂತಕ್ಕಂತ ವಿಚಾರ ಹೇಳ್ತಿದ್ವಿ ಹೊರತಾಗಿ ಜಾಸ್ತಿ ಪ್ರೆಷರ್ ಹಾಕ್ತಾ ಇದೀವಲ್ಲ ಸರ್ ನಾವು. ಡೈಲಿ ಸ್ಕೂಲಿಂದ ಬಂದು ಓದ್ಬೇಕಾದ್ರೆ ಅಥವಾ ಓದಿ ಮನೇಲಿ ಇರ್ಬೇಕಾದ್ರೆ ಸೊ ನೀವು ಯಾವ ರೀತಿ ಅವ್ರು ಪ್ರಿಪೇರ್ ಮಾಡ್ತಾ ಇದ್ರಿ ಅಥವಾ ಯಾವ ರೀತಿ ಹೇಳ್ತಾ ಇದ್ರಿ? ಅಂದ್ರೆ ಈಗ ಉಳಿದಂತ ಪೇರೆಂಟ್ಸ್ಗೆ ಮತ್ತೆ ಮಕ್ಕಳಿಗೆ ಅದೊಂದು ಅನುಕೂಲ ಆಗ್ಲಿ ಅಂತ ನಿಟ್ಟಿನಲ್ಲಿ. ಸರ್, ಉಳಿದ ಪೇರೆಂಟ್ಸ್ಗೆ ಮಕ್ಕಳಿಗೆ ಹೇಳ್ಬೇಕಂದ್ರೆ ಫಸ್ಟ್ ಶಾಲೆಯಲ್ಲಿ ಹೇಳ್ತಕ್ಕಂತ ಎಲ್ಲಾ ಕ್ಲಾಸ್ ಗಳನ್ನ ಮಿಸ್ ಮಾಡಬಾರ್ದು ಸರ್. ಜೊತೆಗೆ ಅಲ್ಲಿ ಹೇಳ್ತಕ್ಕಂತಹ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡ್ಕೊಂಡು ಮನೆಯಲ್ಲಿ ಬಂದು ಅವ್ರು ಹೇಳ್ತಕ್ಕಂತ ಹೋಮ್ವರ್ಕ್ ಅನ್ನ ಅವ್ರು ಹೇಳಿದ ಹೋಮ್ವರ್ಕ್ ಅನ್ನ ಕರೆಕ್ಟ್ ಮಾಡಿದ್ರೆ ಔಟ್ ತೆಗಿಲಿಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತಕ್ಕಂಥ ನನ್ನ ಅನಿಸಿಕೆ ಸರ್. ಅದು ಫಸ್ಟ್ ಕ್ಲಾಸ್ ಮಿಸ್ ಮಾಡಬಾರ್ದು ಸರ್. ಫಸ್ಟ್ ಕ್ಲಾಸ್ ಮಿಸ್ ಮಾಡಿ ನಾವು ಬಂದ ಡೌಟ್ ಗಳನ್ನ ಯಾವುದೇ ಮುಲಾಜಿಲ್ದೆ ಟೀಚರ್ಸ್ ಕಡೆಯಿಂದ ಕೇಳಬೇಕು ಸರ್. ಡೌಟ್ ಕ್ಲಿಯರ್ ಆದ್ರೆ ಮಾತ್ರ ನಾವು ಉನ್ನತವಾಗಿರ್ತಕ್ಕಂಥ ಸಾಧನೆ ಮಾಡ್ಲಿಕ್ಕೆ ಅನುಕೂಲ. ಹಿಂಜರಿಕೆ ಸ್ವಭಾವವನ್ನು ಬಿಟ್ಟು ತಮಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನ ಯಾವುದೇ ಶಿಕ್ಷಕರಿರ್ಬಹುದು ಅಥವಾ ಈ ಮೀಡಿಯಾಗಳಿಂದ ಆಗಿರ್ಬಹುದು, ಯೂಟ್ಯೂಬ್ ಮುಖಾಂತರ ಆಗಿರ್ಬಹುದು, ನಮ್ಮ ಜ್ಞಾನವನ್ನ ಯಾವ ಒಂದು ಸ್ಥಳದಿಂದ ಜ್ಞಾನವನ್ನು ಪಡೆದುಕೊಳ್ಳಲು ಸಾಧ್ಯವೋ ಅಲ್ಲಿಂದೆಲ್ಲ ಜ್ಞಾನವನ್ನು ಪಡ್ಕೊಂಡ್ರೆ ನಾವು ಸಾಧನೆ ಮಾಡಬಹುದು ಅಂತಕ್ಕಂಥ ಒಂದು ತಾಜಾ ಉದಾಹರಣೆ ಸರ್. ಓಕೆ, ಈಗ ಟ್ಯೂಷನ್ ಕಳ್ಸುವಂತದ್ದು ಎಲ್ಲಾ ಕಡೆ ಕೂಡ, ಯಾಕಂದ್ರೆ ಹೆಚ್ಚು ಮಾರ್ಕ್ಸ್ ಬರುತ್ತೆ, ಹೆಚ್ಚು ಮಾರ್ಕ್ಸ್ ತೆಗಿತಾರ ಕಾರಣಕ್ಕೋಸ್ಕರ ಟ್ಯೂಷನ್ ಕಳ್ಸುವಂತದ್ದು ಎಲ್ಲವೂ ಕೂಡ ಇದೆ. ಅದು ಟ್ಯೂಷನ್ ಅನ್ನೋದು ಈಗ ಒಂದ್ ರೀತಿಯಲ್ಲಿ ಈ ಮಾಫಿಯಾ ತರ ಆಗ್ಬಿಟ್ಟಿದೆ. ಮಾಫಿಯಾ ಅನ್ನೋಕ್ಕಿಂತ ಏನಂದ್ರೆ ಬೇರೆ ರೀತಿ ಒಂದ್ ರೀತಿಯಲ್ಲಿ ಅದು ಕಮರ್ಷಿಯಲ್ ತರ ಆಗ್ಬಿಟ್ಟಿದೆ. ಸೊ ಇವೆಲ್ಲ ನೋಡೋದು ಹಿನ್ನೆಲೆಯಲ್ಲಿ ತಮ್ಮ ಪುತ್ರಿ ಅಂದ್ರೆ ಪ್ರಾರ್ಥನವರು ಟ್ಯೂಷನ್ಗೂ ಹೋಗದೆ ಇಷ್ಟು ಮಾರ್ಕ್ಸ್ ತೆಗೆದಿರುವಂತದ್ದು. ಸೊ ಈ ಮೂಲಕ ನೀವ್ ಏನ್ ಹೇಳ್ತೀರಿ ಸರ್ ಬೇರೆ ಉಳಿದಂತ ಪೇರೆಂಟ್ಸ್ಗೆ ಅಥವಾ ಮಕ್ಕಳಿಗೆ? ಟ್ಯೂಷನ್ ಮೇಲೆ ಡಿಪೆಂಡ್ ಇರೋದು ಅಲ್ಲ ಸರ್. ಯಾಕಂದ್ರೆ ಆಕ್ಚುಲಿ ಮಕ್ಕಳು ಏನು ಓದ್ತಿರ್ತಾರಲ್ಲ, ಅವ್ರ ಬೇಸಿಕ್ ನಾಲೆಜ್ ಇಂಪ್ರೂವ್ ಇದ್ರೆ ಮಾತ್ರ ಸಾಕು ಸರ್. ಟ್ಯೂಷನ್ ಇಂದ ಆಗತ್ತೆ ಅಂತಕ್ಕಂಥ ವಿಚಾರ ನಾನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮಕ್ಕಳು ಬೇಸಿಕ್ ಆಗಿ ಅವರು ಏನ್ ತಿಳ್ಕೊಬೇಕು ಎಲ್ಲವನ್ನ ತಿಳ್ಕೊಂಡಿದ್ರೆ ಮಾತ್ರ ಅವರು ವಿದೌಟ್ ಟ್ಯೂಷನ್ ಸಾಧನೆ ಮಾಡಬಹುದು ಅಂತಕ್ಕಂಥ ವಿಚಾರ ಸರ್. ಓಕೆ ಓಕೆ,
ತುಂಬಾ ಖುಷಿ ಆಯ್ತು. ಏನು ನಿಮ್ದು ಏನಾದ್ರು ಕನ್ಸಿದ್ಯಾ ಸರ್, ಮುಂದೆ ಮಗಳನ್ನ ಈ ತರ ಓದಿಸ್ಬೇಕು ಅಥವಾ ಈ ತರದ್ದು ಮಾಡಿಸ್ಬೇಕು ಅಂತ ಕನ್ಸಿದ್ಯಾ? ಇಲ್ಲ ಸರ್, ನನ್ನ ಕನಸಿಗಂತ ಅವಳು ಯಾವ ಒಂದ್ ಸಾಧನೆ ಮಾಡ್ತಂತೆಲ್ಲ ಅವ್ಳು ಪ್ರೋತ್ಸಾಹ ಕೊಡೋದಟ್ಟೆ ನಮ್ ಕೆಲಸ ಸರ್. ಅವಳು ಡಾಕ್ಟರ್ ಆಗ್ತಂತಿದ್ದಾಳೆ. ಹ್ಮ್ ನೀಟ್ ಮಾಡಿ MBBS ಡಾಕ್ಟರ್ ಆಗ್ತಕ್ಕಂತ ಅವಳು ಕನಸಿದೆ. ಅವಳ ಕನಸತ್ತ ನಾವು ಪ್ರೋತ್ಸಾಹ ಕೊಡ್ತೀವಿ ಹೊರತಾಗಿ ನಾವು ಇದೇ ರೀತಿ ನೀನ್ ಆಗ್ಬೇಕಮ್ಮ, ಇದೇ ರೀತಿ ಸಾಧನೆ ಮಾಡ್ಬೇಕು ಅಂತ ಒತ್ತಡ ಹೇಳ್ತಾ ಇಲ್ಲ. ಅವಳು ಯಾವ್ದು ಇಷ್ಟನೋ ಅದನ್ನ ಸ್ವೀಕಾರ ಮಾಡ್ಲಿ ಅಂತಕ್ಕಂಥ ವಿಚಾರ ನಮ್ದಿದೆ ಸರ್. ಓಕೆ. ತಾವು ಓದಿದ ಅಂದ್ರೆ ತಾವು ಶಿಕ್ಷಣ ಮಾಡುತ್ತಿರುವಂತ, ತಾವು ಪಾಠ ಕಲಿಸುತ್ತಿರುವಂತ ಶಾಲೆಯಲ್ಲೇ ತಮ್ಮ ಮಗಳು ರ್ಯಾಂಕ್ ಬಂದಿರುವಂತದ್ದು, ಇದು ಏನನ್ಸುತ್ತೆ ಸರ್? ಅಂದ್ರೆ ತುಂಬಾ ಬೆಳಗಿನ ತುಂಬಾ ಕರೆ ಬರ್ತಾ ಇದೆ, ಇದು ಒಂದ್ ರೀತಿಯಲ್ಲಿ ಒಂದು ಅಪರೂಪದ ಕ್ಷಣ, ಏನನ್ಸುತ್ತೆ? ಇದು ಒಂಥರ ಸರ್ ನಮ್ಮ ಜೀವನದಲ್ಲಿ ಎಂದೂ ಮರೆಯಲಾಗಿರ್ತಕ್ಕಂಥ ಹಬ್ಬದ ಸಂಭ್ರಮದ ಕ್ಷಣ ಅನಿಸ್ತಾ ಇದೆ ಸರ್. ಯಾಕಂದ್ರೆ ಅಧಿಕಾರಿ ವರ್ಗದವರು ಈಗ ಸರ್ ನಮ್ಮ ಅಧಿಕಾರಿ ವರ್ಗದವರು, ಸಂಘ ಸಂಸ್ಥೆಗಳು ಸುಮಾರಾಗಿ ಮಧ್ಯಾಹ್ನದಿಂದ ಕಂಟಿನ್ಯೂ ಆಗಿ ಬರೋದು, ಸನ್ಮಾನ ಮಾಡ್ತಕ್ಕಂಥದ್ದು, ಆಮೇಲೆ ಧನ್ಯವಾದಗಳನ್ನ ಹೇಳ್ತಕ್ಕಂಥದ್ದು, ಇವೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಸರ್. ಜೀವನದಲ್ಲಿ ತುಂಬಾ ಇಂಥ ಮಗಳನ್ನ ಪಡ್ಕೊಂಡಿದ್ದಕ್ಕೆ ನಾವು ಆ ದೇವರಿಗೆ ಋಣಿಯಾಗಿರ್ಬೇಕು ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. ಓಕೆ. ನಿಮಗೆ ಎಷ್ಟು ಜನ ಮಕ್ಳು ಸರ್? ಒಬ್ಬರೇನಾ? ಇಬ್ರು ಸರ್. ಒಬ್ಬ ಮಗ ಇದ್ದಾನೆ, ಅವನು ಈ ಸಲ 5th ಹೊಂಟಿದ್ದಾನೆ. ಅವನು ಕೂಡ ಅದೇ ದಾರಿಯಲ್ಲಿ ಸಾಗ್ತಾ ಇದ್ದಾನೆ ಸರ್. ಓಕೆ ಓಕೆ. ಸೊ ಈಗ ಅಕ್ಕ ಅಂದ್ರೆ ಮಗಳು ಪ್ರಾರ್ಥನವರು ಈಗ ಬೇರೆಯವರೆಲ್ಲರೂ ಕೂಡ ಇನ್ಸ್ಪಿರೇಷನ್, ಸ್ಫೂರ್ತಿ. ಹೌದು ಸರ್, ಎಲ್ಲರಿಗೂ ಇನ್ಸ್ಪೈರ್ ಸರ್. ಓಕೆ, ತುಂಬಾ ಖುಷಿ ಆಯ್ತು ಸರ್ ನಾನು ನಿಮ್ ಜೊತೆ ಮಾತಾಡಿದಕ್ಕೆ. ಪುಟ್ಟಿ ಪ್ರಾರ್ಥನವರು, ಈಗ ನಿಮ್ಮ ಅಂದ್ರೆ ಬೇರೆ ಉಳಿದಂತ ಸ್ಟೂಡೆಂಟ್ಸ್ ಇರ್ತಾರೆ, ಯಾವ ರೀತಿ ಓದ್ಬೇಕಂತ ನೀವೊಂದು ಸಲಹೆಯನ್ನು ಕೊಡ್ತೀಯಮ್ಮ? ಅವತ್ ಫಸ್ಟ್ ಕ್ಲಾಸ್ ಅಲ್ಲಿ ಕಾನ್ಸಂಟ್ರೇಷನ್ ಕೊಟ್ಟು ಕೇಳ್ಬೇಕು ಸರ್ ಫಸ್ಟ್ ಪಾಠನ. ಆಮೇಲೆ ಮನೆಗ್ ಬಂದು ಅವತ್ತಿಂದ ಅವತ್ತೇ ರಿವೈಸ್ ಮಾಡ್ಕೊಂಡಿರ್ಬೇಕು. ಸೊ ಅಂದ್ರೆ ನಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ಸ್ಟ್ರೆಸ್ ಆಗಲ್ಲ. ಇಷ್ಟೆಲ್ಲ ಚಾಪ್ಟರ್ ನ ಕವರ್ ಮಾಡ್ಬೇಕು, ಅದನ್ನ ಅಷ್ಟು ಚಾಪ್ಟರ್ಸ್ ನಾವು ರಿವಿಷನ್ ಮಾಡ್ಬೇಕು. ಈ ರೀತಿ ಅಂದ್ರೆ ನಮ್ಗೆ ಸ್ಟ್ರೆಸ್ ಆಗಲ್ಲ ಎಕ್ಸಾಮ್ ಟೈಮ್ ಅಲ್ಲಿ. ಅದು ಮೇನ್ ಇಂಪಾರ್ಟೆಂಟ್. ನಾವು ರಿವೈಸ್ ಆಗಾಗ ಮಾಡ್ತಾ ಇದ್ರೆ ನಾವು ಸ್ಟ್ರೆಸ್ ನು ಕೂಡ ತಡಿಬಹುದು. ಆಮೇಲೆ ನಮ್ಗೆ ಮಾರ್ಕ್ಸ್ ಕೂಡ ಚೆನ್ನಾಗ್ ಬರುತ್ತೆ. ಓಕೆ. ನೈಟ್ ಎಷ್ಟೊತ್ತವರೆಗೂ ಓದ್ತಾ ಇದ್ದೆ ಪುಟ್ಟಿ? 10 o'clock ಅಷ್ಟೇ ಸರ್. ಓಕೆ. ಈಗೆಲ್ಲವರು 11 ಗಂಟೆ ಓದುವಂಥದ್ದು, 11:15 ಓದುವಂಥದ್ದು ಇವೆಲ್ಲವೂ ಕೂಡ ಇರುತ್ತಲ್ವಾ? ಸೊ ಪ್ರೆಷರ್ ಹಾಕಿ ಮಕ್ಕಳಿಗೆ ನೀವು ಓದಿ 11 ಗಂಟೆವರೆಗೂ ಓದಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕಂತೆಲ್ಲ, ಸೊ ಅದೇನೆಲ್ಲ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ನೀವು ಓದೋ ರೀತಿ ನೋಡಿದ್ರೆ. ಓಕೆ ಓಕೆ. ನೀವು ಸ್ಕೂಲಲ್ಲಿ ಡೌಟ್ ಬಂದ್ರೆ ಇಮಿಡಿಯೇಟ್ ಆಗಿ ಕೇಳ್ತಾ ಇದ್ದ ಟೀಚರ್ಸ್ಗೆಲ್ಲ? ಹಾ ಸರ್, ಕೇಳ್ತಿದ್ವಿ ಸರ್. ಅವರು ಅಲ್ಲಿ ನಾವು ಟೀಚರ್ಸ್ ಮತ್ತು ಸರ್ಸ್ ನ ಡೌಟ್ ಕೇಳಿದ್ರು, ಅವರು ಇಮಿಡಿಯೇಟ್ ಆಗಿನೇ ಕ್ಲಿಯರ್ ಮಾಡ್ತಿದ್ರು ಸರ್. ಓಕೆ ಓಕೆ ಓಕೆ. ಪ್ರಾರ್ಥನಾ ಅವರೇ, ತುಂಬಾ ಖುಷಿ ಆಯ್ತು. ನಿಮ್ಮ ಮುಂದಿನ ಒಂದು ಭವಿಷ್ಯ ತುಂಬಾ ಚೆನ್ನಾಗಾಗ್ಲಿ. ನೀವು ಏನು ಓದ್ಬೇಕು ಅಂತ ಅನ್ಕೊಂಡಿದ್ರೆ ಅವೆಲ್ಲವೂ ಕೂಡ ಆಗ್ಲಿ ಅಂತ ತುಂಬಾ ಖುಷಿ ಆಯ್ತು. ಅದು ಸರ್ಕಾರಿ ಶಾಲೆಯಲ್ಲಿ ಓದಿ ಈ ರೀತಿ ಮಾರ್ಕ್ಸ್ ತೆಗ್ದಿರೋಂತಿಗೆ ತುಂಬಾ ಖುಷಿ ಅಮ್ಮ. ಧನ್ಯವಾದ ಮಾತಾಡಲಿಕ್ಕೆ. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇದು ಸರ್ಕಾರಿ ಶಾಲೆಯಲ್ಲಿ ಓದಿದಂತ ಪ್ರಾರ್ಥನಾ ಅವರ ಮತ್ತು ಅವ್ರ ಪೋಷಕರ ಮಾತು. ಅಂದ್ರೆ ಈ ರಾತ್ರಿ 11 ಗಂಟೆವರೆಗೂ ಓದುವಂಥದ್ದು ಅಥವಾ ಟ್ಯೂಷನ್ಗೆ ಹೋಗುವಂಥದ್ದು ಅದು ಯಾವುದೂ ಕೂಡ ಮಾಡದೆ ಸ್ಕೂಲಲ್ಲಿ, ಅದು ಸರ್ಕಾರಿ ಶಾಲೆಯಲ್ಲಿ ಅಚ್ಚುಕಟ್ಟಾಗಿ ಪಾಠವನ್ನ ಕೇಳಿ ಬಂದು ಓದಿ 625ಕ್ಕೆ 625 ಮಾರ್ಕ್ಸ್ ಅನ್ನ ತೆಗೆದುಕೊಂಡಿರುವಂಥದ್ದು, ಇದು ಒಂದು ರೀತಿಯಲ್ಲಿ ಹೆಮ್ಮೆಯ ಸಂಗತಿ. ಮತ್ತೆ ಯಾವ ರೀತಿ ಓದ್ಬೇಕು ಮಕ್ಕಳು, ಪೋಷಕರು ಯಾವ ರೀತಿ ಮಕ್ಕಳಿಗೆ ಇರಬೇಕು, ಅಂದ್ರೆ ಯಾವ ರೀತಿ ಪ್ರೆಷರ್ ಹಾಕ್ಬಾರ್ದು ಅನ್ನೋದನ್ನ ಪೋಷಕರು ಕೂಡ ಹೇಳಿರುವಂಥದ್ದು. ಇದು ಎಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಮಾದರಿ ಮತ್ತು ಇನ್ಸ್ಪಿರೇಷನ್ ಆಗಿರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.